3 ಅವರ್ ವೇಸ್ಟ್ ಆಯ್ತದೆ. ತಾನೆ ಅದೆಲ್ಲ ಟಾಟಿ ನಿಂದು ಪಲ್ಪು ಆಫ್ ಮಾಡು. ಎಲ್ಲಿ ಹೋಗ್ತಾ ಇದೀವಿ? ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತೆ. ಆನ್ ದ ವೇ ಮೈಸೂರಿಗೆ ಹೋಗೋಣ ಅನ್ಕೊಂಡ್ವಿ. ನಮ್ಮ ಮನಸ್ಸಲ್ಲೇ ನೋಡ್ಬಿಟ್ಟು ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ, ಇನ್ನೂ ಟೈಮ್ ಇದೆಯಲ್ಲ ಅಂದ್ರು. ಫ್ಯಾಕ್ಟ್ರಿ ಇದು 1995 ಎಸ್ಟಾಬ್ಲಿಷ್ಡ್. ಓಕೆ ಓಕೆ. ಸೂರ್ಯಾಸ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಓಕೆ, ಸೊ ಹೋಗೋಣ. ಸುಜಿ ಸೂರ್ಯಾಸ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಇಲ್ಲಿ ನನ್ನಿಂದ ನೋಡ್ತಾ ಇರಲ್ಲ, ಇದೆಲ್ಲ ಚಾಕ್ಲೇಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಎಕ್ವಿಪ್ಮೆಂಟ್ಸು. ಆಗಲೇ ನೀವು ಇದರಲ್ಲಿ ನೋಡಿದ್ರಿ, ಇಲ್ಲಿ ಬೆಂಚ್ ಮಾರ್ಕ್ಸ್ ಟೀ ಎಸ್ಟೇಟಲ್ಲಿ ಅಲ್ಲೊಂದು ಎಂಟೈರ್ ಪ್ರೊಸೀಜರೇ ತೋರಿಸಿದ್ದು ಇನ್ ಡೀಟೇಲಾಗಿ. ಸೊ ಇದು ಬಂದು ಓಲ್ಡೆಸ್ಟ್ ಚಾಕ್ಲೇಟ್ ಫ್ಯಾಕ್ಟ್ರಿ 1995 ಸೊ ಸ್ವಲ್ಪ ಫೇಮಸ್ ಊಟಿನಲ್ಲಿ. ಸೊ ಅದಕ್ಕೆ ಇದೊಂದು ನೋಡಿ. ಸೊ ಇದೆಲ್ಲ ಎಕ್ವಿಪ್ಮೆಂಟ್ಸು ಚಾಕ್ಲೇಟ್ ಮಾಡೋದಕ್ಕೆ. ಯಾವುದೂ ಆನ್ ಇಲ್ಲ ಸದ್ಯಕ್ಕೆ. ಇವಾಗ ಒಂದು 2 hours ಮುಂಚೆ ಏನೋ ಬಿಫೋರ್ ಲಂಚ್ ಕ್ಲೋಸ್ ಮಾಡಿದಾರಂತೆ. ಅದಕ್ಕೂ ಮುಂಚೆ ಪ್ರೊಡಕ್ಷನ್ ಆಗ್ತಿತ್ತಂತೆ. ಇದು ಲಾಸ್ಟ್ ಪ್ರೊಡಕ್ಷನಲ್ಲಿ ರೆಡಿಯಾಗಿರುವಂಥ ಸ್ವೀಟ್ ಮಾರ್ಷ್ಮೆಲೋಸ್. ಬನ್ನಿ ಇಲ್ಲಿ ಏನೇನೆಲ್ಲ ಚಾಕ್ಲೇಟ್ಸ್ ಇದೆ ನೋಡಿ ಒಂದ್ಸಲ. ಸೊ ಇದೆಲ್ಲ ಡ್ರೈ ಫ್ರೂಟ್ ಐಟಮ್ಸು, ಡ್ರೈ ಫ್ರೂಟ್ಸು ಮತ್ತು ಟೀ ಪೌಡರ್ಸ್, ಡಿಫ್ರೆಂಟ್ ಟೈಪ್ ಆಫ್ ಟೀ ಪೌಡರ್ಸು. ಇದೆಲ್ಲ ನೀಗ್ರಿ ಆಯಿಲ್ಸ್. ಇದೆಲ್ಲ ಬ್ಯೂಟಿ ಪ್ರಾಡಕ್ಟ್ಸ್. ಇದೆಲ್ಲ ಹೋಮ್ ಮೇಡ್ ವೈನ್ಸ್, ಎಲ್ಲನೂ ನಾನ್ ಆಲ್ಕೋಹಾಲಿಕ್. ಜ್ಯೂಸ್ ಎಂಬ ನಮಗೂ ಕೊಟ್ಟು ₹100 ಸಾಪಿಡಿಗೆ 4 ಪೀಸ್ ₹100. ಸೊ ಇದು ಬಂದು ಟಾಟಿನಿಂಗ್ ಜ್ಯೂಸು. ಊಟಿನಲ್ಲಿ ಟಾಟಿನಿಂಗ್ ಫೇಮಸ್ಸು. ಟಾಟಿನಿಂಗ್ ಫೇಮಸ್ನಾ? ಊಟಿ ಟಾಟಿನಿಂಗ್ ಫೇಮಸ್ಸು. ಸೊ ಅದರಲ್ಲಿ ಕಳ್ಳು ಅಂತ ಬರುತ್ತೆ ಗೊತ್ತಾ, ಕಳ್ಳನ್ನ ಕೊಡ್ತಾರೆ. ಈ ಇಚ್ಲು ಮರದ್ದು ರಸಗಳನ್ನೆಲ್ಲ ತೆಗೆದ್ಬಿಟ್ಟು ಕಳ್ಳು ಥರ ಏನೋ ಮಾಡ್ತಾರೆ. ನಾಟ್ ಶೋರ್ ಅದನ್ನೆಲ್ಲ ಹೆಂಗೆ ಮಾಡ್ತಾರೆ ಅಂತ. ಅದನ್ನು ಈ ಥರ ಜೊನ್ನೆನಲ್ಲೇ ಹಾಕ್ಬಿಟ್ಟು ಕೊಡೋದು ಇದೆಯಲ್ಲ ಜೊನ್ನೆ, ಆ ಥರ. ಅದನ್ನೇ ಇವ್ರೊಂದು ಸ್ವಲ್ಪ ಟಾಟಿಂಗ್ ಎಲ್ಲ ಹಾಕಿ ಅದ್ರದ್ದು ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಹಾಕಿ ಸ್ವಲ್ಪ ಕೊಡ್ತಾರೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನೋಡೋಣ ಹೆಂಗಿರುತ್ತೆ ಅಂತ. ಟಾಟಿಂಗ್ ಜ್ಯೂಸ್ ನಾನು சாகதா நல்லா இருக்கனா பாக்க முடியுமா பார்க்கலாமா வேணாம் வேற அவளுக்கு தமிழ் தெரியாது நாங்களது ಕರ್ನಾಟಕ ಟೇಸ್ಟ್ ಮಾಡ್ತಿದ್ದೀನಾ ಟಾಟಿನಿ ಜ್ಯೂಸ್ ಕುಡಿ ಇಲ್ಲಿಂದ ಕುಡಿ ಚೆನ್ನಾಗಿದೆ ನೋಡಿ ಹೊಸಲಾಗ ಇವಳಿ ಹಿಂಗೆ ಹಿಡ್ಕೊಂತಾಳೆ ನಾನು ಹಿಂಗೆ ಇಟ್ಕೊಂಡು ಟೈಟಾನಿಕ್ ಪೋಸು ಸರಿ ಏಯ್ ಫೋಟೋ ತೆಗಿ ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ ಯಾರಾಗಿದ್ರೆ ಕಂಡನೆ ಮಾಡ್ಬಿಡ್ತೀನಿ ಹೇಳ್ರು ಎಸ್ ಮುಸ್ತಫಾ ಸ್ವಲ್ಪ ವೈಡ್ ಅಡ್ಡ ತೆಗಿ
ನಿಮಿಷ ಓಡ್ತಾನೆ ಇತ್ತಂತೆ ಗೋಪುರ. ಡಿಲೀಟ್ ಮಾಡು. ಮಾಡ್ತೀನಿ. ಆ ವಿಡಿಯೋ ಮಾಡಿದ್ಲಲ್ಲ ನೋಡು ಏನು ಮಾಡ್ತಾಯ್ಯ? ನೀನೇನೋ ಬೇಕು ಅಂತ ಕೇಳಿದ್ದೆ. ನಿದ್ದೆ ಮಾಡ್ತಾಯ್ಯ? ಅಲ್ಲ ಬುಕ್ ಓದ್ತಿದ್ದಾಳೆ. ಬುಕ್ದು ಹೆಸರು ಹೇಳು ಫಸ್ಟ್. ಸುಧಾಮೂರ್ತಿ ಅಲ್ಲ, ಫಸ್ಟ್ ಅವಳಿಗೆ ಬುಕ್ ಹೆಸರು ಗೊತ್ತಾ ಕೇಳಬೇಕಿತ್ತು. ಕೆಳಗಡೆ ಸುಧಾಮೂರ್ತಿ ಮ್ಯಾಜಿಕ್ ಆಫ್ ದ ಲಾಸ್ಟ್ ಟೆಂಪಲ್. ಆನ್ ದ ವೇ ನಮಗೆ ಮೈಸೂರಿಗೆ ಹೋಗುವಾಗ ಯಾವುದೋ ಒಂದು ಡ್ಯಾಮ್ ಸಿಕ್ಕಿದೆ. ಸೊ ಐ ಗೆಸ್ ಈ ಡ್ಯಾಮ್ನ ನಾವು ನೆನ್ನೆ ಎಕೋ ರಾಕಿಗೆ ಹೋದಾಗ ಟ್ರೆಕ್ ಮಾಡಿಕೊಂಡು ಪೀಕಿಂದ ತೋರಿಸಿದ್ವಿ ಅನ್ಸುತ್ತೆ. ಸೊ ಅಲ್ಲಿಂದ ಕಾಣಿಸಿತ್ತು. ಏನೂ ಮಾಡೋಕ್ಕಾಗಲ್ಲ. ಆಲ್ ಕರ್ನಾಟಕ ಗಾಡೀಸ್ ರಶಿಂಗ್ ಟುವರ್ಡ್ಸ್ ಬಂಡೀಪುರ ಚೆಕ್ ಪೋಸ್ಟ್. ಓ, ಇವಳು ಆಕ್ಚುಲಿ ಲೇಟ್ ಆಗಿ ಸ್ಟಾರ್ಟ್ ಮಾಡ್ಬಿಟ್ಲು. ನೋಡ್ಬೇಕಾಗಿತ್ತು ಆಗ್ಲೇ ಎಲ್ಲ. ಕಾಂಟೆಕ್ಸ್ಟ್ ವೆರಿ ಸಿಂಪಲ್. ಕಾಂಪಿಟೇಷನ್ ಬಂಡೀಪುರ ಫಾರ್ ನಿಮ್ಗೆ ಚೆಕ್ ಪೋಸ್ಟ್ ಕ್ಲೋಸ್ ಆಗೋದು ಕರೆಕ್ಟ್ ಆಗಿ 9 PM ಗೆ. ಸೊ ನಮ್ಗೆ ಇವಾಗ ತೋರಿಸ್ತಿರೋದು ನಾವು 9:20 ರೀಚ್ ಆಗ್ತೀವಿ ಅಂತ. 20 ಅಂತ ತಗೊಳ್ಳಿ. ಬಟ್ ಪ್ರಾಬ್ಲಮ್ ಈಸ್ ಟ್ರಾಫಿಕ್ ಇದೆ. ಆ ಟ್ರಾಫಿಕಲ್ಲೂ ಬರೀ ಗಾಡಿಗಳಿದೆ. ನಾವು ಇವಾಗ ಒಂದು 10 ನಿಮಿಷದಿಂದ ಬರೀ ಸೇಮ್ ಟ್ರಾಫಿಕಲ್ಲಿ ಹೋಗ್ತಾ ಇದೀವಿ. ಎಲ್ಲ ಗಾಡಿಗಳು ಮಾತ್ರ ರಶ್ ಇದೆ. ಕೇರಳ ಗಾಡಿ ಎಲ್ಲ ಸ್ಮೂತ್ ಗಾಡಿಗಳು ನುಗ್ತಾ ಇದೆ, ರೇಸ್ ಮಾಡ್ತಿದ್ದಾರೆ. ಸೊ ಇವಾಗ ನಾವು ನೋಡಬೇಕು ಚೆಕ್ ಪೋಸ್ಟ್ ರೀಚ್ ಮಾಡ್ಬೋದಾ ಆನ್ ಟೈಮಲ್ಲಿ. ಏನಾದ್ರು ಆಗಿಲ್ಲ ಅಂದರೆ ಎಕ್ಸ್ಟ್ರಾ 3 hours ವೈನಾಡ್ ಕಡೆಯಿಂದ ನಾವು ಮೈಸೂರಿಗೆ ಹೋಗಬೇಕು. ಏನಾದ್ರು ವೈನಾಡು ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಂಗೂ ಏನಾದ್ರು ಕ್ಲೋಸ್ ಆದರೆ ನೋಡೋಣ ಮುಂದಕ್ಕೆ ಏನು ಪ್ಲಾನ್ ಆಗುತ್ತೆ ಅಂತ. ನೋಡಿ ಎಕ್ಸಾಂಪಲ್ K53, K03, K05 ಎಲ್ಲ ಜೋಶಲ್ಲಿದ್ದಾರೆ. ಲಾರಿ ಬಂದ್ಬಿಡ್ತಾ ಇಲ್ಲ. ಫಾರೆಸ್ಟ್ ಅವರು, ಗೂಡ್ಲೂರು ಫಾರೆಸ್ಟ್ ಅವರು. ಚೆಕ್ ಪೋಸ್ಟ್ ದಾಟಿದ್ವಿ. ಚೆಕ್ ಪೋಸ್ಟ್ ದಾಟಿದ್ವಾ? ಅಂದ್ರೆ ಅಂದ್ರೆ ಘಾಟ್ ಸೆಕ್ಷನ್ ದಾಟಿದ್ವಿ. ಇನ್ನೇನು ಇಳಿದು ಬಿಡ್ತೀವಿ ಕೆಳಗೆ ಅಂತ ಅರ್ಥ. 2 ಕಿಲೋಮೀಟರ್. ನನ್ನ ಮಗ ಬಿಡ್ತಾ ಇಲ್ಲ, ಓವರ್ ಅವತಾರಗಳಾಗ್ತಾವನೆ. ಸಿ ಆಲ್ K41, K03 ತಮಿಳ್ನಾಡು ಗಾಡಿ ಹೋಗ್ತೀನಿ ಇವಾಗ. ಅದ್ರಲ್ಲಿ ಬೇರೆ ಮಳೆ. ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಆಗ್ಲೇ ರೋಡು ಕಾಣ್ತಾ ಇಲ್ಲ, ಅಷ್ಟು ಜೋರ್ ಮಳೆ ಬರ್ತಿತ್ತು. ಅದ್ರಲ್ಲೂ ಹಂಗೋ ಹಿಂಗೋ ಮಾಡಿ ಚಚ್ಕೊಂಡು ಬಂದಿದೀವಿ. ವಿಲ್ ಸಿ ನಾವು ಆನ್ ಟೈಮ್ ಕ್ಯಾಚ್ ಮಾಡ್ತೀವಾ? ಕೆಳಗಡೆ ಸಿಟಿ ಏನಾದರೂ ಆಲ್ಟರ್ನೇಟಿವ್ ರೂಟ್ ನೋಡ್ಕೋಬೇಕಾ ಅಂತ. ನುಗ್ಬಿಡ್ತಾರೆ ಅಂತ ರೈಟಿಗೆ ಅವ್ನು ಅವಾಗಿಂದ ಬಿಡ್ತಾ ಇಲ್ಲ. ಕ್ಷಮೆ, ನೀನು ಅವಾಗ್ಲೇ ನೋಡ್ದಲ್ಲ, ಅವ್ರು ಹೇಳ್ತಿದ್ರಲ್ಲ ಯಾವತ್ತು ಚೆಕ್ ಪೋಸ್ಟ್. ಮೇಲುವಳೆ ಅದು ಇದೇ ರೂಟ್ ಅಲ್ಲ? ಅದೇ ರೂಟ್. ಹತ್ರ ಬಂದಂಗೆ ನಿಮ್ ಫೋನಲ್ಲೂ ಎಲ್ಲ ಕ್ಲಿಯರ್ ಬ್ರೋ. ಕ್ಲಿಯರ್. ಚೇಸರ್ ಬರ್ತದೆ. ನಿಮಗೆ ಕಾಂಟೆಕ್ಸ್ಟ್ ಕೊಟ್ಬಿಡ್ತೀನಿ ಗಾಯ್ಸ್. ಸೊ ಈಗ ನಮ್ಮ ಹತ್ರ ನಾವು ಇನ್ನೂ ಡಿಲೇ ಮಾಡಿಬಿಟ್ವಿ. ಸೊ ನಮ್ಗೆ 1/2 hour ಜಾಸ್ತಿ ತೋರಿಸ್ತಿದೆ. ನಮ್ಮ ಹಿಂದ್ಗಡೆ ಒಂದು ಗಾಡಿ ನೋಡಿದ್ರೆ ನೀವು, ಅವರು ನಮ್ಮ ಮೈಸೂರವರೇ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಕೇಳ್ಕೊಂಡು ಆಯ್ತು ನಾವು ನಿಮ್ಮನ್ನ ಫಾಲೋ ಮಾಡ್ತೀವಿ ಅಂದ್ಕೊಂಡು ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ. ಚೇಸ್ ಮಾಡ್ತಿದ್ದಾರೆ. ಸೊ ಇನ್ನು ನಾವು ಆದಷ್ಟು ಬೇಗ ಈ ಟ್ರಾಫಿಕ್ನ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು. ನೋಡೋಣ ಎಷ್ಟು ಬೇಗ ಹೋಗ್ತಿದೆ. ಲೆಕ್ಕದಲ್ಲಿ ಇವಾಗ ನೀವು ಲೈನಕ್ಕೂ ಇಲ್ಲಿಂದ ಒಂದು 20 ಗಾಡಿ ನೋಡ್ಬೋದು. ಎಲ್ಲ ನಮ್ಮ ಕರ್ನಾಟಕ ಗಾಡಿಗಳೇ. ಸೊ ಎಲ್ಲರೂ ಒಂದು ಒಗ್ಗಟ್ಟಲ್ಲಿ ಒಂದು ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಬಂಡೀಪುರಿಗೆ ನಾವು ರೀಚ್ ಆಗ್ಬೋದು ಆನ್ ಟೈಮ್ ಅಂತೂ ಆಗಲ್ಲ, ಲೇಟ್ ಆಗುತ್ತೆ. ಅಲ್ಲೋ ಕನ್ವಿನ್ಸ್ ಮಾಡಬೇಕಾಗುತ್ತೆ ಆಫೀಸರ್ಗಳನ್ನ. ನೋಡೋಣ ಏನಾಗುತ್ತೆ ಅಂತ. ಅವಾಗಿಂದ ಲಾರಿ ಹಾವಳಿ ಕೊಡ್ತೀನಿ ನಮಗೆ. ನೋಡೋಣ ಏನಾಗುತ್ತೆ ಅಂತ. ಮಚ್ಚಿ ಕಮಾನ್ ಇವಾಗ ಆಯ್ತದೆ ಕಮಾನ್. ಅಲ್ಲಿ ಬರ್ತಿರೋದು ಮಚ್ಚಿ ಲೆಫ್ಟ್ ಸೈಡ್ ಒಂದು ಕಾರ್ ಆಮೇಲೆ ಇನ್ನೊಂದು ಕಾರು, ಅದೆರಡೇ ಬರ್ತಿರೋದು ಬ್ರೋ. ಇವಾಗ ಹೊಡಿಬೇಕು. ಒಂದು ಕಾರ್ ಆಮೇಲೆ ಕಾರು. ಕಮಾನ್ ಇವಾಗ ಆಗಿಲ್ಲ. ಗಾಡಿ
ಎಕಾನಮಿ ಡ್ರೈವರ್ ಕಂಡ್ರ 20 ಮಿನಿಟ್ಸ್ ಅಷ್ಟೇ ಇರೋದು. ವೆಯ್ಟ್ 20 ಮಿನಿಟ್ಸ್ ಅಷ್ಟೇ ಇರೋದು. ಮಚ್ಚಿ ಕಮಾನ್, ಇವಾಗ ಆರಾಮ್ ಇವಾಗ ಇನ್ನು 20 ಮಿನಿಟ್ಸ್ ಕೊಟ್ಟಾಗ್ಬಿಡೋಣ. ಅಲ್ಲಿ ನೋಡ್ರಿ ಬಂಡೀಪುರ ಎಂಟ್ರೆನ್ಸ್ ಕಂಡ್ರಿ, ಇದು ಫಾಸ್ಟ್ ಆಗಿ ಕಟ್ ಆಗುತ್ತೆ ಇಲ್ಲಿ ಕ್ರಾಸ್ ಆದ್ರೆ ಬಂದ್ವಿ. ಓ ಇಲ್ಲಿ ಫಾಸ್ಟ್ ಆಗಿ ಕಟ್ ಆಗ್ತಿದೆ. ಇಲ್ಲಿ ಆಯ್ತಲ್ಲ 20 ರೂಪೀಸ್. ಇಲ್ಲೇ ತಾನೇ ನಮ್ಗೆ ಹೇಳಿ ಮತ್ತೆ ಸಕ್ಸಸ್ಫುಲ್ ಆಗಿ ರೀಚ್ ಆದ್ವಿ. ಲಿಟ್ರಲಿ ಹೆಂಗೆ ಓವರ್ಟೇಕ್ ಮಾಡಿದೀವಿ ಅಂತೆಲ್ಲ ವಿಡಿಯೋ ಇದೆ, ಅದನ್ನ ಅಪ್ಲೋಡ್ ಮಾಡ್ತೀವಿ. ಸಖತ್ತಾಗಿ ಮಾಡಿದೀವಿ ಓವರ್ಟೇಕು. ಎಂಟ್ರಿ ಆಗಿದೀವಿ ಬಂಡೀಪುರ. ಇವಾಗಂತೂ ಎಷ್ಟು ಸ್ಲೋ ಆಗುತ್ತೆ ಅಷ್ಟು ಸ್ಲೋ ಆಗಿ ಹೋಗ್ತೀವಿ, ಯಾಕಂದ್ರೆ ನಮಗೆ ಈ ಹಿಂದೆ ನಮಗೆ ರೋಡಲ್ಲೇ ಡೀರ್ ಸಿಕ್ತು, ಆನೆಗಳು ಸಿಕ್ತು, ಅದನ್ನೆಲ್ಲ ಮಿಸ್ ಮಾಡ್ಕೊಂಡ್ ಬಂದಿದೀವಿ. ಸೊ ಇವಾಗ ಅದನ್ನ ಎಲ್ಲ ರಿಕವರಿ ಮಾಡ್ಕೊಳಕ್ಕೆ ಸ್ವಲ್ಪ ಆದಷ್ಟು ಸ್ಲೋ ಆಗಿ ಇಲ್ಲ ಅಷ್ಟೇ. ಸೊ ಫೈನಲಿ ನಾವು ಬಂಡೀಪುರಿಂದ ಈಚೆ ಬಂದ್ವಿ. ಸೊ ಹಿಂದಿನ ವೀಡಿಯೋಗಳೆಲ್ಲ ನೋಡಿರ್ತಾರೆ ಏನೇನೆಲ್ಲ ಹರಿಸಾಹಸ ಬಿದ್ಕೊಂಡು ಬಂದ್ವಿ ನಾವು ಅಂತ. ನಾವು ಅಂದ್ಕೊಂಡಿದ್ದು 9:10 ನಾವು ಬಂಡೀಪುರ ಎಕ್ಸಿಟ್ ಆಗ್ತೀವಿ ಅಂತ. ಫಾರ್ ಗಾಡ್ಸ್ ಗ್ರೇಸ್ ನಾವು 8:00 ಎಕ್ಸಿಟ್ ಆಗಿಬಿಟ್ಟಿದ್ವಿ. ಇವಾಗ ಬಂದು ಆಲ್ಮೋಸ್ಟ್ ಇವಾಗ ನಂಜನಗೂಡು ಹತ್ತತ್ರ ಬಂದಿದ್ದೀವಿ, ಗುಂಡ್ಲುಪೇಟೆ ಬಿಟ್ಟು. ಶೆಲ್ಲಲ್ಲಿ ಒಂದು ಜ್ಯೂಸ್ ಬ್ರೇಕ್ಗೆ ಅಂತ ಅಂದ್ಬಿಟ್ಟು ಒಂದು ಪಿಟ್ ಸ್ಟಾಪ್ ಹಾಕಿದ್ದೀವಿ. ಇನ್ನೇನು ಒಂದು 1 ಅವರ್ ಇದಷ್ಟೇ ಮೈಸೂರು. ಆನ್ ದ ವೇ ಎಲ್ಲನ ಹಂಗೆ ಹೈವೇನಲ್ಲೇ ಊಟ ಮಾಡಿಕೊಂಡು ಮೈಸೂರು ರೀಚ್ ಆಗಿಬಿಡ್ತೀವಿ. ಸೊ ಇದಾಗಿತ್ತು ನಮ್ಮದು 3 ದಿನ ಊಟಿ ಅನ್ಪ್ಲಾನ್ಡ್ ಟ್ರಿಪ್. ಏನನ್ನಿಸ್ತು ಗೈಸ್ ನಿಮಗೆ? ಏನಿಲ್ಲ, ಐ ಆಮ್ ವೇಟಿಂಗ್ ಫಾರ್ ನೆಕ್ಸ್ಟ್ ಅನ್ಪ್ಲ್ಯಾನ್ಡ್ ಟ್ರಿಪ್. ನೋಡೋಣ ಯಾವಾಗ ಆಗುತ್ತೆ ಅಂತ. ಬಿಕಾಸ್ ಎನಿವೆ ನಮಗೂ ಗೊತ್ತಿಲ್ಲ, ಬಿಕಾಸ್ ಇದು ಅನ್ಪ್ಲ್ಯಾನ್ಡ್ ಆಗಿರೋದ್ರಿಂದ ನಮಗೂ ಗೊತ್ತಿಲ್ಲ ಯಾವಾಗಿರುತ್ತೆ, ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ, ಯಾವ ಡೆಸ್ಟಿನೇಷನ್ ಏನು. ಸಡನ್ ಆಗಿ ಪ್ಲಾನ್ಸ್ ಆದರೆ ಪುನಃ ಸಿಗೋಣ. ಮಾತ್ರ ಈ ಪ್ಲ್ಯಾನ್ ಚೆನ್ನಾಗಿ ನಡೀತು, ವರ್ಕೌಟ್ ಆಯಿತು. ಆ್ಯಕ್ಚುಲಿ 3 nights 4 days ಟ್ರಿಪ್ ಸಖತ್ತಾಗಿತ್ತು, ಬೋರು ಆಗಲಿಲ್ಲ ನಮಗೆ. ಫುಲ್ಲಿ ಒಂದೊಂದು ಏನೋ ಒಂದು ಅಜೀಬ್ ಆಯ್ತಿತ್ತು, ಒಂದು ಇಂಟ್ರೆಸ್ಟ್. ಅಜೀಬ್ ಅನ್ನೋದಕ್ಕಿಂತ ಒಂದೊಂದು ದಿನ ಒಂದೊಂದು ಅಡ್ವೆಂಚರು. ಮೊದಲನೇ ದಿನ ಟಾಯ್ ಟ್ರೈನು, 2ನೇ ದಿನ ಏನಪ್ಪ ಅದ 2ನೇ ದಿನ ಔಟ್ ಮಿಸ್ ಆಗಿಬಿಟ್ಟಿದ್ವಿ. 2ನೇ ದಿನ ಇವರು ಈಕೋ ರಾಕ್ ಸನ್ರೈಸ್ ಪಾಯಿಂಟಲ್ಲಿ ಮಿಸ್ ಆಗ್ಬಿಟ್ಟಿದ್ವಿ ಇವರಿಬ್ರು ಪುಣ್ಯಾತ್ಮರು. ಆಮೇಲೆ ಇಲ್ಲಪ್ಪ 2ನೇ ದಿನ ನೆನ್ನೆ 3ನೇ ದಿನ ಬಂದು ನಾವು ಒಂದು ಕಲ್ಲಟ್ಟಿ ಫಾಲ್ಸ್ ನೋಡೋದಕ್ಕೆ ಅಂತ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದು ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಅದು ಆ್ಯಕ್ಚುಲಿ ಮಾಡಿದ್ದಿದ್ರೆ ಒಳ್ಳೆ ಕಂಟೆಂಟ್ ಬಂದಿರೋದು. ಆಫ್ ರೋಡಿಂಗ್ ಹೋಗಿದ್ವಿ, ಗಾಡಿ ಬದುಕಿರೋದೇ ದೊಡ್ಡ ವಿಷಯ ಅಂತ ರೋಡಲ್ಲಿ ಹೋಗಿದ್ದು. ಸೊ ಅದೊಂದು ಎಕ್ಸ್ಪೀರಿಯನ್ಸು. ಇವತ್ತು ನೋಡಿದ್ರೆ ನೈಟ್ ಎಕ್ಸ್ಪೀರಿಯನ್ಸ್. ಸೊ ಓವರ್ ಆಲ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಟ್ರಿಪ್ಪು, ಬ್ಯೂಟಿಫುಲ್ ಟ್ರಿಪ್, ಅಡ್ವೆಂಚರಸ್ ಟ್ರಿಪ್. ಅನ್ಪ್ಲಾನ್ ಟ್ರಿಪ್ಪಲ್ಲಿ ಇದೇ ಮಜಾ. ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಬಂದಿರಲ್ಲ, ಒಂದು ಫ್ಲೋನಲ್ಲಿ ಹೋಗ್ತಾ ಇರುತ್ತೆ ಅದು ಪಾಡಿಗದು, ಅದೇ ಮಜಾ. ಸೊ ತಾಳಿ ಒಂದು ನಿಮಿಷ ಇವರು ಮಾತಾಡಿ ನಾಚ್ಕೊಬಿಡಿ, ಮಾತಾಡ್ತಾರೆ ಅಪರೂಪ ಮಾತಾಡ್ತಾರೆ. ನಾವೇ ಅಲ್ಲ ವ್ಯೂವರ್ಸ್ ಅನ್ಕೊಬಿಡ್ಬೇಕು, ಏನಪ್ಪ ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ನಾವೆಲ್ಲ ಸೈಲೆಂಟು. ಹೌದು, ವಾಯ್ಸ್ ಜೋರು, ಆದ್ರೆ ಕ್ಯಾಮ್ರಾ ಮುಂದೆ ಸ್ವಲ್ಪ ಮಾತಾಡೋದು. ಹೌದೌದು, ಖಂಡಿತ. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಅಲ್ಲಿ ಮ್ಯೂಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅವರು ಮಾತಾಡ್ತಾರೆ ಅಂತ ನಾವು ನಮ್ಗೆ ಅನ್ಕೊಂಡಿದ್ದೀನಿ, ನೋಡೋಣ. ಸೊ ಮಾತಾಡಿ, ಪರವಾಗಿಲ್ಲ, ಬೇಗ ಲ್ಯಾಗ್ ಆಗ್ತಿದೆ. ಆಮೇಲೆ ಆ್ಯಕ್ಚುಲಿ ನಾವು ಊಟಿನಲ್ಲಿ ಸ್ಟಾರ್ಟ್ ಮಾಡಿರೋದು ಹೊರಡೋಕ್ಕೆ, ಊಟಿನಲ್ಲಿ ಹೊರಟಿದ್ದಕ್ಕೆ ಇಲ್ಲೇ ಬಂದ್ಬಿಟ್ಟು ನಿಲ್ಸಿರೋದು. ಎಲ್ಲರೂ ಫುಲ್ಲು ಡ್ರೈನ್ ಔಟ್ ಆಗ್ಬಿಟ್ಟಿದ್ವಿ. ಸೊ ಇವಾಗ ಮುಗೀತು, ತುಂಬ ಎಳೆಯೋದು ಬೇಡ, ಮನೇಲಿ ಪಚ್ಕೊಳ್ಳೋದೆ, ರೆಸ್ಟ್, ಚೆನ್ನಾಗಿ ರೆಸ್ಟ್ ಮಾಡಿ ನಾಳೆ ಮಂಡೇ ಬ್ಯಾಕ್ ಟು ಆಫೀಸ್. ಆ್ಯಂಡ್ ಇವನೊಬ್ಬ ಮನೇಲೆ ಬಿದ್ದಿರ್ತಾನೆ ವೇಸ್ಟ್ ಬಾಡಿ. ನಾವಂತೂ ಆಫೀಸಿಗೆ ಹೋಗಲೇಬೇಕು, ಕಮಿಟ್ಮೆಂಟ್ಸ್. ಲೆಟ್ಸ್ ಸಿ ನೆಕ್ಸ್ಟ್ ಅನ್ಪ್ಲಾನ್ಡ್ ಟ್ರಿಪ್ ಯಾವಾಗ ಸಿಗುತ್ತೆ ಅಂತ. ಅನ್ಪ್ಲಾನ್ಡ್ ಕಥೆಗಳಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಅವರ್ ಚಾನೆಲ್ ಆ್ಯಂಡ್ ಶೋ ಸಮ್ ಲವ್. ಅನ್ಪ್ಲಾನ್ಡ್ ಕಥೆಗಳು. See you. ಬಾಯ್. ಬಾಯ್.